ಇಂದು ಸಚಿನ್ ರನ್ನ ಕೆಲವು ವಿಶೇಷ ವ್ಯಕ್ತಿಗಳು ಭೇಟಿ ಮಾಡಿದ್ರು. ಆ ವಿಶೇಷ ವ್ಯಕ್ತಿಗಳಿಗೆ ಧೋನಿ ಕೂಡ ವಿಶ್ ಮಾಡಿದ್ರು. ಅಷ್ಟಕ್ಕೂ ಅವರುಗಳು ಯಾರು, ಎಲ್ಲಿ ಭೇಟಿ ಮಾಡಿದ್ರು, ಬನ್ನಿ ನೋಡೋಣ. ಚಿನ್ನಸ್ವಾಮಿ ಮೈದಾನದಲ್ಲಿ ಟೀಂ ಇಂಡಿಯಾ ಅಭ್ಯಾಸ ನಡೆಸುತ್ತಿದೆ. ಅಭ್ಯಾಸ ನಿರತರಲ್ಲಿ ಸವ್ಯಸಾಚಿ ಸಚಿನ್ ಕೂಡ ಇದ್ದಾರೆ. ಈ ವಿಷಯ ತಿಳಿದ ಐಡಿಯಲ್ ಬ್ಲೈಂಡ್ ಬ್ಯಾಂಡ್ ಹುಡುಗರು ಸಚಿನ್ ರನ್ನ ಭೇಟಿಯಾಗಲು ಬಂದಿದ್ರು. ಸಚಿನ್ ಮುಂದಿನ ಸರಣಿಗೆ ಶುಭ ಕೋರಿದ ಈ ಅಂಧ ಬಾಲಕರು ಸಚಿನ್ ಜೊತೆ ಕೆಲ ಸಮಯ ಕಳೆದರು. ವರ್ಷದ ಹಿಂದೆ ಸಂಸ್ಥೆಯ ಸ್ಥಾಪನೆಗೆ ಬಂದಿದ್ದರಂತೆ. ಆಗ ಸಂಸ್ಥೆಯವರು ಮಾಸ್ಟರ್ಗೆ ಚಾರಿಟಿ ಪಂದ್ಯ ಆಡುವಂತೆ ಪ್ರಸ್ತಾಪಿಸಿದ್ದರಂತೆ. ಅದನ್ನು ಜ್ಞಾಪಿಸಿಕೊಂಡ ಸಚಿನ್ ಕೂಡಲೇ ಈ ಕುರಿತು ಯೋಚಿಸುವುದಾಗಿ ಭರವಸೆ ನೀಡಿದರು. ಸಚಿನ್ ತೆಂಡೂಲ್ಕರ್ ಒನ್ ಡೇ ರಿಟೈರ್ ಕೊಟ್ಟು ನಮಗೆಲ್ಲ ಬಹಳ ಬೇಸರ ಆಗಿದೆ. ನಾವೇನೇನು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಅಂದರೆ ಸಚಿನ್ ಮತ್ತೆ ಬಂದು ಒಂದು ಫೇರ್ವೆಲ್ ಪ್ರೋಗ್ರಾಮ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಒಂದು ಬೆನಿಫಿಟ್ ಮ್ಯಾಚ್ ಐಡಿಯಲ್ ಫೈಂಡರ್ಸ್ಗೋಸ್ಕರ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ಖಂಡಿತ ನಿಮ್ಮ ಬುಕ್ಲೆಟ್ ಎಲ್ಲ ಓದಿ ರಮೇಶ್ ಹತ್ರ ಇದ್ರು, ಅವ್ರ ಜೊತೆ ಹೇಳಿ ಕಳಿಸ್ತೀವಿ, ಪ್ರಯತ್ನ ಪಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸಚಿನ್ ಸರ್ನ ಭೇಟಿ ಮಾಡಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ಬರೀ ಕ್ರಿಕೆಟ್ ಅಲ್ಲಿ ಅಷ್ಟೇ ಕೇಳಿದೆ, ಇವತ್ತು ನಿಜವಾಗ್ಲೂ ಅವ್ರನ್ನ ನೋಡಿದ್ಕೆ ತುಂಬಾ ಸಂತೋಷ ಆಯ್ತು. ಇಷ್ಟೇ ಅಲ್ಲ, ಇದೇ ಹುಡುಗರು ನಾಯಕ ಮಹೇಂದ್ರ ಸಿಂಗ್ ಧೋನಿಗೆ ಹೂ ನೀಡಿ ಸರಣಿ ಗೆಲ್ಲುವಂತೆ ಶುಭ ಕೋರಿದರು. ಅಂಧರ ಹಾರಿಕೆಗೆ ಮೂಕ ವಿಸ್ಮಿತರಾದ ಮಹಿ ನಿಮಗೂ ಶುಭವಾಗಲಿ ಅಂತ ಭಾವುಕರಾದರು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.